ಹಿಂದೂಯಿಸಂ ಉಳಿದಿದೆ ಅಂದ್ರೆ ಮೋದಿನೇ ಕಾರಣ. ಅಟ್ಲೀಸ್ಟ್ ಅವರನ್ನ ಬರ್ತಾ ಇದಾರೆ. ಇಲ್ಲಿ ಯಾರಿದ್ದಾರೆ ಎಲ್ಲ ರೋಡಲ್ಲಿ ಹೋಗೋರ್ನೆಲ್ಲ ಸೇರ್ಸ್ಕೊಂಡು ಒಂದು ಗತಿ ಆಗಿದೆ. ಮೋದಿ ಮಾಡತಕ್ಕಂತ ಒಂದೊಂದು ಕೆಲಸನೂ ಇವತ್ತು ಜನಗಳಿಗೆ ತಲುಪ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ 5 ಕೋಟಿ ಜನ ಇದ್ದಾರೆ. ಎಷ್ಟು ಜನಕ್ಕೆ ತಲುಪ್ತಾ ಇದೆ ಇವ್ರ ಸವಲತ್ತುಗಳು? ಇವ್ರು ಮಾಡಿರೋ ಉಚಿತಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ ಹೊರತು ಜನಗಳಿಗೆ ತಲುಪ್ತಾ ಇಲ್ಲ ಮೇಡಮ್. ರಾಹುಲ್ ಗಾಂಧಿ ಅವರು ಅಥವಾ ಖರ್ಗೆ ಅವರು ಅಲ್ಲಿ ಕೆಲಸ ಮಾಡೋರ್ಗೆ ಅವಕಾಶ ಕೊಡಬೇಕು, ಕೆಲಸ ಮಾಡದೇ ಇರೋರು ಎಲಿಜಿಬಲ್ ಇಲ್ಲ ಅನ್ಸ್ತದೆ. ರಾಹುಲ್ ಗಾಂಧಿ ಅವರು ಈ ದೇಶನ ಮುನ್ನಡೆಸುವಂತ ಮುತ್ಸದಿ ಅವ್ರು ಆಗಕ್ ಸಾಧ್ಯ ಇಲ್ಲ. ಮೋದಿ ಅವ್ರನ್ನ ಯಾಕೆ ಆಗ್ಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರೋ ರಾಷ್ಟ್ರಗಳು ನಾವು ಭೇದಿಸ್ಬೇಕಂತಂದ್ರೆ ಇಂತ ಪವರ್ಫುಲ್ ಮ್ಯಾನ್ ಇರ್ಬೇಕು. ಇವಾಗ ಎಲ್ಲ ಫ್ರೀ ಅಂತ ಕೊಡ್ತಾ ಇದಾರೆ. ನಾಳೆ ದಿನ ನಮ್ಮ ತಲೆ ಮೇಲೆ ಅಲ್ವಾ ಅರೆ ಫ್ರೀ ಕೊಟ್ಟು ಒಂದ್ ಕಡೆ ಜೆಂಡರ್ ಇನ್ಇಕ್ವಾಲಿಟಿ ಮಾಡಿದಂಗಾಯ್ತು. ಇವತ್ತು 10,000 ರೂಪಾಯಿ ಸಂಬಳ ತಗೊಂಡಂತ ವ್ಯಕ್ತಿಗಳು ನೆಮ್ಮದಿಯಿಂದ ಜೀವನ ಮಾಡ್ತಾವ್ರೆ ಅಂದ್ರೆ ಬೆಲೆ ಏರಿಕೆ ಇಲ್ಲ ಆಯ್ತು. ಇವತ್ತು ಅದೇ ನಾವು ಫಾರಿನ್ ಕಂಟ್ರೀಸ್ ಅಲ್ಲಿ ಇದ್ರೆ ಮಿನಿಮಮ್ 2 lakhs ರೂಪಿಸಬೇಕು ಜೀವನ ಮಾಡಕ್ಕೆ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕಿದ್ರೇನೆ ನಮ್ಮ ಇಂಡಿಯಾ ಉದ್ಧಾರ ಆಗ, ಇಲ್ಲ ಅಂದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಸರ್ ನಮಸ್ತೆ ಸರ್. ನಮಸ್ತೆ ಮಾ. ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ನರೇಂದ್ರ ಮೋದಿನೇ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಅವ್ರು ಮಾಡ್ತಾ ಇರೋ ಕೆಲಸ ಎಲ್ಲ ಕರೆಕ್ಟ್ ಆಗಿದೆ. ಯಾರು ಕರೆಕ್ಟ್ ಆಗಿದಾರೋ ಅವ್ರು ಬಂದ್ರೇನೆ ಬೆಸ್ಟ್ ಅಲ್ವಾ? ಒಂದೆರಡು ಉದಾಹರಣೆ ಕೊಡ್ಬೋದಾ ಸರ್? ಸರಿ ಮೇಡಮ್, ಇವತ್ತು ಡಿಮಾನಿಟೈಸೇಷನ್ ಆದಮೇಲಿಂದ ನಮ್ಮ ಇಂಡಿಯಾದಲ್ಲಿ ಬ್ಲ್ಯಾಕ್ ಮನಿ ಬಂದು ಎಲ್ಲೆಲ್ಲ ಹೋಗ್ತಾಯಿತ್ತು. ಇವತ್ತು ಬ್ಲ್ಯಾಕ್ ಮನಿ ಅನ್ನೋದನ್ನೇ ಇಲ್ಲದೆ ಇದ್ದಂಗೆ ಮಾಡಿದ್ದಾರೆ. ಅದೊಂದು ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ನಿಮಗೆ ರೂಟ್ಸಿಂದ ಹೋಗ್ತಾ ಇದ್ದಾರೆ. ಟೇಕ್ ಟೈಮ್ ಅಷ್ಟೇ. ಅದು ಅರ್ಥ ಮಾಡ್ಕೊಳೋರ್ಗೆ ಅರ್ಥ ಆಗುತ್ತೆ, ಅರ್ಥ ಆಗದೆ ಇರೋರ್ಗೆ ಅರ್ಥ ಆಗಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವರು ಅಥವಾ ಖರ್ಗೆ ಅವರು ಯಾಕೆ ಆಗಬಾರ್ದು? ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರು ಆಗಬೇಕು ಹೇಳಿ. ಹೊಸಬ್ರಿಗೊಂದು ಅವಕಾಶ ಕೊಡಬೇಕು ಅಂತ ಅನ್ಸಲ್ವಾ? ನೆಸಿಟಿ ಇಲ್ಲ ಮೇಡಮ್. ಅಲ್ಲಿ ಕೆಲಸ ಮಾಡೋರ್ಗೂ ಅವಕಾಶ ಕೊಡಬೇಕು, ಕೆಲಸ ಮಾಡದೇ ಇರೋರಿಗೆಲ್ಲ. ಇವತ್ತು ಹಿಂದೂ ಉಳಿದಿದೆ ಅಂದರೆ ಅಯ್ಯಪ್ಪನೇ ಅಲ್ವಾ ಕಾರಣ? ಹಿಂದೂಯಿಸಮ್ ಉಳಿದಿದೆ ಅಂದರೆ ಮೋದಿನೇ ಕಾರಣ ಅಲ್ವಾ? ಅಟ್ಲೀಸ್ಟ್ ಅವರನ್ನ ಬರ್ತಾ ಇದ್ದಾರೆ. ಇಲ್ಲಿ ಯಾರಿದ್ದಾರೆ ಎಲ್ಲ ರೋಡಲ್ಲಿ ಹೋಗೋರ್ನೆಲ್ಲ ಸೇರಿಸ್ಕೊಂಡು ಒಂದು ಗತಿ ಆಗಿದೆ. ಅಟ್ಲೀಸ್ಟ್ ಅವರನ್ನು ಬೆಳೆಸ್ತಾ ಇದ್ದಾರೆ. ಬೆಳೆಸಲಿ ಬಿಡಿ. ಹೇಳ್ಕೊಳೋರ್ಗೇನು ಪೊಲಿಟಿಕ್ಸಲ್ಲಿ ಏನು ಬೇಕನ್ನ ಮಾಡ್ಬೋದು. ಅದಕ್ಕೆ ಪೊಲಿಟಿಕ್ಸ್ ಅನ್ನೋದು. ಕಾಂಗ್ರೆಸ್ ಅವರು ಹಲವಾರು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಯಾವುದಾದ್ರೂ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ? ಮೇಡಮ್ ಅದೆಲ್ಲ ಏನು ಬೀರಲ್ಲ. ಯಾರ್ಯಾರು ಕೆಲಸ ಕರೆಕ್ಟಾಗಿ ಮಾಡಿರ್ತಾರೋ ಆಟೋಮೆಟಿಕ್ಕಾಗಿ ಅವ್ರು ಬಂದೇ ಬರ್ತಾರೆ. ಅದೇನು ನೆಸಿಟಿ ಇಲ್ಲ. ಅವ್ರು ರಾಂಗ್ ಪಬ್ಲಿಸಿಟಿ ಕೊಟ್ಟರೆ ಆಗಲಿ, ಇನ್ನೊಂದು ಪಬ್ಲಿಸಿಟಿ ಕೊಟ್ಟರೆ, ಇವಾಗ ಒಬ್ಬ ಮನುಷ್ಯ ಕರೆಕ್ಟಾಗಿ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಆಗೇ ಆಗುತ್ತೆ. ಅವ್ರಿಗೆ ಓಟ್ ಕೊಡ್ತಾರೆ. ಓಕೆ ಸರ್, ಇವಾಗ ಬೆಲೆ ಏರಿಕೆ ಆಗಿದೆ, ಇದಕ್ಕೆ ಮೋದಿ ಅವರು ಕಾರಣ ಅಂತ ಹೇಳಿ ಹಲವಾರು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಹೌದು ಅಂತ ಅನ್ಸುತ್ತಾ? ಅನ್ಸೋದು ಅಂದರೆ ಒಂದು ರೀತಿಲಿ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಸ್ಯಾಕ್ರಿಫೈಸು ಮಾಡಬೇಕು. ಸ್ವಲ್ಪ ನಾವು ಬುದ್ಧಿನೂ ಉಪಯೋಗಿಸ್ಬೇಕು. ಏನಕ್ಕೆ ಮಾಡಿದ್ದಾರೆ ಅನ್ನೋದೊಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಬಟ್ ನಮ್ಮ ಜನಕ್ಕೆ ಅದು ಅರ್ಥ ಆಗಲ್ಲ ಅಷ್ಟೇ. ಫ್ರೀ ಅಂದರೆ ಎಲ್ಲರೂ ರೆಡಿ. ಓಕೆ, ಇವಾಗ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಲ್ಲ ಸೌಲಭ್ಯಗಳು ಕೂಡ ನಿಮಗೆ ಖುಷಿಯನ್ನು ತಂದಿದೆಯಾ? ಓಕೆ, ಬಟ್ ಈ ಕಾಂಟ್ ಸ್ಟೇಬಲ್ ಅನಿಸುತ್ತೆ ಮೇಡಮ್. ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ನಾಳೆ ದಿನ ನಮಗೆ ಅಲ್ವಾ ಖಾಲಿ ಆಗೋದು? ಇವಾಗ ಎಲ್ಲ ಫ್ರೀ ಅಂತ ಕೊಡ್ತಾ ಇದ್ದಾರೆ. ನಾಳೆ ದಿನ ನಮ್ಮ ತಲೆ ಮೇಲೆ ಅಲ್ವಾ ಬರೋದು? ನೀವು ಇವಾಗ ಹೇಳಿದ್ರಲ್ಲ ಬೆಲೆ ಏರಿಕೆ ಅಂತ, ಫ್ಯೂಚರ್ಗೆ ಅದೇ ಆಗುತ್ತೆ. ದುಡ್ಡು ಇಲ್ಲ ಅಂದರೆ ಖಜಾನಲ್ಲಿ ಇನ್ನೇನು ಮಾಡ್ತಾರೆ? ಟ್ಯಾಕ್ಸ್ ರೈಸ್ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಎಲ್ಲ ಬಂದೇ ಬರುತ್ತೆ. ತಿರ್ಗಾ ಅದೇ ಬೆಲೆ ಏರಿಕೆ ಆಗುತ್ತೆ ಅಷ್ಟೇ. ಓಕೆ ಸರ್, ಇವಾಗ ಪ್ರಧಾನಮಂತ್ರಿ ಯಾರೇ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶಿಕ್ಷಣಕ್ಕಾಗಲಿ ಅಥವಾ ಹಾಸ್ಪಿಟಲ್ಗಳಿಗಾಗಲಿ ಅಥವಾ ನಾವು ಮಿಡ್ಲ್ ಕ್ಲಾಸ್ ಜನಗಳು ನಮಗೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅನಿಸುತ್ತೆ. ಆ ಥರ ಎಕ್ಸ್ಪೆಕ್ಟೇಷನ್ ಯಾವ್ದಾದ್ರು ಇದೆಯಾ? ಎಜುಕೇಷನಲ್ಲಿ ಅವರು ಸ್ವಲ್ಪ ಇದೇ ಥರ ಯಾವುದೇನೋ ಒಂದು ರೀತಿಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ರೂಲ್ ತಂದರೆ ತುಂಬ ಒಳ್ಳೆಯದಾಗುತ್ತೆ. ಎಜುಕೇಷನ್ ಫಸ್ಟ್, ಎಜುಕೇಷನ್ ಆಮೇಲೆ ಹಾಸ್ಪಿಟಲೈಸೇಷನ್. ಒಂದು ರೇಟ್, ಫಿಕ್ಸ್ಡ್ ರೇಟ್ ಮಾಡಬೇಕು. ಆವಾಗ ಎಲ್ಲರಿಗೂ ಈಸಿ ಆಗುತ್ತೆ. ಲಾಸ್ಟ್ ಕ್ವಶನ್ ಸರ್, ಈಗ 18 ವರ್ಷ ಆಗಿರುತ್ತೆ, 19 ವರ್ಷಕ್ಕೆ ಬಿದ್ದಿರ್ತಾರೆ. ಈಗೇನು ಲೋಕಸಭಾ ಎಲೆಕ್ಷನ್ ಬಂತಪ್ಪ, ನಾನೊಂದು ಓಟ್ ಹಾಕ್ಬಿಡ್ತೀನಿ ಅಂತ ಯುವ ಶಕ್ತಿಗಳು ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಓಟ್ ಹಾಕಬೇಕು, ಕರೆಕ್ಟ್ ಪರ್ಸನ್ಗೆ ಹಾಕಬೇಕು ಅಷ್ಟೇ. ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೂ ಓಟ್ ಹಾಕಿದ್ರೇ ನಮ್ಮ ಇಂಡಿಯಾ ಉದ್ಧಾರ ಆಗೋದು, ಇಲ್ಲ ಅಂದರೆ ಯಾವತ್ತೂ ಉದ್ಧಾರ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ರಾಹುಲ್ ಗಾಂಧಿನ ಅಥವಾ ಮೋದಿನ? ಮೋದಿ ಅವರಾದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ.
ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಮ್ಯಾಮ್ ಒಂಥರ ಕಂಟ್ರಿ ಎಲ್ಲ ಕಡೆಯಿಂದನೂ ಡೆವಲಪ್ ಆಗ್ತಿದೆ BJP ಬಂದ ಮೇಲಿಂದ, ಅದಕ್ಕೋಸ್ಕರ ಮೋದಿ ಅವರಾದರೆ ಚೆನ್ನಾಗಿರುತ್ತೆ. ನೇಷನ್ ವೈಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅದಾದ್ಮೇಲೆ ಕರಪ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಮೋದಿ ಅವರಿದ್ರೆ ಚೆನ್ನಾಗಿ. ಯಾಕೆ ರಾಹುಲ್ ಗಾಂಧಿ ಅವರು ಆಗ್ಬಾರ್ದು? ನೀವೊಬ್ರು ಯೂತ್ಸ್ ಆಗಿ ಮತ್ತೊಂದು ಯೂತ್ಸ್ಗೆ ಅವಕಾಶವನ್ನ ಕೊಡೋಣ ಅಂತ ಯಾಕೆ ಅನಿಸ್ತಾ ಇಲ್ಲ ನಿಮ್ಗೆ? ಮ್ಯಾಮ್ ಅವ್ರು ಎಲಿಜಿಬಲ್ ಇಲ್ಲ ಅನಿಸ್ತದೆ ನಮ್ಗೆ. ಯಾವ ಕಾರಣಕ್ಕೆ ಸರ್? ಮ್ಯಾಮ್ ಎಷ್ಟೊಂದು ಕಡೆಯಿಂದ ಎಷ್ಟೊಂದು ರೀಸನ್ಸ್ ಇದ್ದಾವೆ. ಮತ್ತು ಕಾಂಗ್ರೆಸ್ ಒಂದು 50 years ಮೇಲೆ ಇದ್ದರು ಅವರು. ಇದರಲ್ಲಿ ಅವ್ರು ಏನೂ ಮಾಡಿಲ್ಲ, ಯೂತ್ಸ್ಗಂತೂ ಏನೂ ಡೆವಲಪ್ಪು ಆಗಿಲ್ಲ, ಏನೂ ಯೂಸ್ಫುಲ್ಲು ಆಗಿಲ್ಲ. ಅದಕ್ಕೋಸ್ಕರ ಅವ್ರು ಬೇಡ ಅಂತ ಅನ್ಸ್ತದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್. ಅವ್ರಿಗೆ ಆಗೋಕ್ಕೆ ಎಲಿಜಿಬಲ್ಲು ಇಲ್ಲ, ಅವ್ರಿಗಿದೇ ಇಲ್ಲ, ಅವೈಲಬಿಲಿಟಿದೇ ಇಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸೇ ಇಲ್ವಲ್ಲ ಮೇಡಮ್, ಅವ್ರಿಗೆ ಹೆಂಗಾಗ್ತಾರೆ? ನನ್ನ ಪ್ರಕಾರ ನನಗನ್ಸಿ ಗೊತ್ತಿರೋಂಗೆ ಅವ್ರ ಫ್ಯಾಮಿಲಿಯಿಂದ ಅವ್ರಿಗೆ ಪೊಲಿಟಿಕಲ್ ಪವರ್ ಬಂದಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಬೇರೆ ಏನು ಎಲಿಜಿಬಿಲಿಟಿಯಿಂದ ಅವರು ಲೀಡರ್ ಆಗಿಲ್ಲ ಅನಿಸುತ್ತೆ. ಸೊ ಅವ್ರು ಆಗೋ ಎಲಿಜಿಬಿಲಿಟಿ ಇಲ್ಲ. ನೀವು ಯೂತ್ಸ್ ಆಗಿ ಕರೆಕ್ಟಾಗಿ ಸ್ಕಾಲರ್ಶಿಪ್ ದುಡ್ಡುಗಳು ಬರ್ತಾ ಇದೆಯಾ? ನನಗೆ ಸ್ಕಾಲರ್ಶಿಪ್ ಬಗ್ಗೆ ಸೈಡ್ ಹಾಕಿಲ್ಲ. ಅಂದರೆ ನಾವು ಮ್ಯಾನೇಜ್ಮೆಂಟಲ್ಲಿ ಬರ್ತಾ ಇಲ್ಲ. ನಮಗೂ ಬರ್ತಾ ಇಲ್ಲ ಮ್ಯಾಮ್. ಇವಾಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬರೋದಾದ್ರೆ ಅವ್ರಿಗೆ ಕೊಟ್ಟಿರುವಂತಹ ಎಲ್ಲಾ ಯೋಜನೆಗಳು ಕೂಡ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅದು ಉಪಯುಕ್ತವಾಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲ ಮ್ಯಾಮ್, ಹಂಗೇನು ಅನಿಸ್ತಿಲ್ಲ ನಮಗೆ. ಬರೀ ಬಸ್ಸಸ್ ತೊಗೊಂಡ್ರೆ ಬರೀ ಲೇಡೀಸಿಗೆ ಮಾತ್ರ ಫ್ರೀ ಅಂತ ಕೊಟ್ಟಿದ್ದಾರೆ. ಅದ್ರ ಬದಲು ಸೀನಿಯರ್ ಸಿಟಿಸನ್ಸ್ ಕೊಟ್ಬಿಟ್ಟು ಬೇರೆ ಎಲ್ಲರಿಗೂ ಫೇರ್ ಕಮ್ಮಿ ಮಾಡ್ಬೋದಾಗಿತ್ತು. ಆದರೆ ಫ್ರೀ ಕೊಟ್ಟು ಒಂಥರ ಒಂದು ಕಡೆ ಇವಾಗ ಜೆಂಡರ್ ಇನ್ಇಕ್ವಾಲಿಟಿ ಮಾಡ್ದಂಗೆ ಆಯಿತು. ಸೊ ಅದು ನಂಗೆ ಇಷ್ಟ ಆಗಿಲ್ಲ. ಮತ್ತು ಇವಾಗ ಗ್ರ್ಯಾಜುಯೇಟ್ಸ್ಗೆ, ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ ಅದು ಇದು ಹೇಳಿದ್ರು 3000 per month ಅಂತ. ಅದು ಯಾರಿಗೂ ಬರ್ತಾ ಇಲ್ಲ. ಮತ್ತು ಬೇರೆ ಅವ್ರ ಗೃಹಲಕ್ಷ್ಮಿನೂ ಅಷ್ಟೇ ಎಲ್ಲರಿಗೂ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಯಾವುದು ಮತ್ತು ಅವರಷ್ಟವರೇ ಹೇಳಿದ್ರು, ಅದು ಯಾವುದೋ ವಿಧಾನಸಭಾ ಇದರಲ್ಲಿ ಮೀಟಿಂಗಲ್ಲಿ ನಾವು ಎಷ್ಟೊಂದು ಹೇಳ್ತೀವಿ ಅದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಅವರಷ್ಟವರೇ ಒಂದು ಹೇಳಿದ್ರು. ಸೊ ಅವ್ರ ಮಾತು ಅವರೇ ನಿಲ್ಸ್ಕೊಳಕ್ಕಾಗದಿದ್ರೆ ಇನ್ನು ಹೆಂಗೆ ಅಂತ ನಮ್ಮದಿದು ಕ್ವಶನ್. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯದ ಬಗ್ಗೆ ನಿಮ್ಮ ಮಾತು? ಏನು ಹೇಳೋದು ಮ್ಯಾಮ್, ಪಾಪ ಮಾಡಿದ್ದಾರೆ ಅವರು. ಒಂದು 3 ಗ್ಯಾರಂಟಿ ಮಾಡಿದ್ದಾರೆ, ಇನ್ನೂ ಮಾಡೋದ್ರಲ್ಲಿ ಇದ್ದಾರೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಪಾಪ ಅವಾಗಿಂದ ಸುಸ್ತಾಗ್ಬಿಟ್ಟಿರ್ಬೇಕು ಪಾಪ, ಇನ್ನೂ ಮಾಡ್ತಾನೆ ಇದ್ದಾರೆ. ಅವ್ರು ಮಾಡಿರೋದು ಜನಕ್ಕೆ ಯೂಸ್ ಆಗ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟೊಂದು ಫ್ರೀ ಮಾಡಿದ್ದಾರೆ. ಅದು ನಂಗೆ ನೋಡಿದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಅದು ಒಂದು ಕಡೆ. ಸೊ ಇಟ್ಸ್ 50-50. ಓಕೆ ಸರ್, ಈಗ ಮೋದಿ ಅವರನ್ನ ಬೀಳ್ಸೋಕ್ಕಾಗಿ ವಿಪಕ್ಷ ನಾಯಕರುಗಳಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಹಲವಾರು ಯೋಜನೆಗಳನ್ನ, ಷಡ್ಯಂತ್ರಗಳನ್ನ ರೂಪಿಸ್ಕೊಂಡಿದ್ದಾರೆ. ನಿಜಕ್ಕೂ ಅದು ಮೋದಿ ಅವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಮೋದಿ ಅವರು ಇಂಟರ್ನ್ಯಾಷನಲಿ ತುಂಬ ಪವರ್ಫುಲ್ ಲೀಡರ್ ಆಗಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿ ಒಬ್ಬರೇ ಅನ್ಸುತ್ತೆ ಆ ಥರ ಬೀಳ್ಸಕ್ಕೆ ಆದರೆ ಟ್ರೈ ಮಾಡೋದು. ಸೊ ಮೋದಿ ತುಂಬ ಪವರ್ಫುಲ್ ಆದಂಗೆ. ಸೊ ಮೋದಿ ಇಲ್ಲ, ಬೀಳ್ಸೋಕ್ಕಾಗಲ್ಲ ಮ್ಯಾಮ್. ಯಾಕಂದರೆ BJPಯಲ್ಲಿ ಮೋದಿಯವ್ರು ಮಾಡಿರೋದು 15 yearsಯಿಂದ ಗೊತ್ತು ಎಲ್ಲರಿಗೂ, ಏನೇನು ಮಾಡಿದ್ದಾರೆ, ಏನೇನು ಡೆವಲಪ್ ಮಾಡಿದ್ದಾರೆ ಅಂತ. ಬಟ್ ಕಾಂಗ್ರೆಸ್ ಅವರು ಏನೇನು ಮಾಡಿದ್ದಾರೆ 60-70 yearsಯಿಂದ ಏನು ಮಾಡಿದ್ದಾರೆ ಅಂತ ಇಂಡಿಯಾಗೆ ಗೊತ್ತು, ಎಷ್ಟು ಮಾಡಿದ್ದಾರೆ ಅಂತ. BJPಯವ್ರು ಎಷ್ಟು ಮಾಡಿದ್ದಾರೆ ಅಂತಲೂ ಗೊತ್ತು. ಇವಾಗ ಲೀಡರ್ಸ್, ನಾನು ಪಾರ್ಟೀಸ್ ಬಗ್ಗೆ ಹೋಗ್ತಿಲ್ಲ, ಬಟ್ ಲೀಡರ್ ಯಾವ ಲೀಡರ್ ಎಷ್ಟು ಡೆವಲಪ್ ಮಾಡ್ಯಾರೆ ಅಂತ ಇಂಡಿಯಲ್ಲಿ ಗೊತ್ತು ಎಲ್ಲರಿಗೂ. ಓಕೆ ಸರ್, ಇವಾಗ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಯಾರೇ ಪ್ರಧಾನಿ ಆದರೂ ಕೂಡ, ಮೋದಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅಥವಾ ಖರ್ಗೆ ಅವರೇ ಆಗಿರ್ಬೋದು, ಯಾರೇ ಪ್ರಧಾನಿ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಒಂದು ಯೂತ್ಸ್ ಆಗಿ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಮ್ಯಾಮ್, ಯಾರೇ ಬಂದರೂ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಂಟ್ರಿ ಇನ್ನೂ ಸ್ವಲ್ಪ ಫಾರ್ವರ್ಡ್ ಆಗಿ ಡೆವಲಪ್ ಆಗುತ್ತೆ. ಇನ್ನು ಇಂಡಿಯಾ ಬಂದ್ಬಿಟ್ಟು ಡೆವಲಪಿಂಗ್ ಕಂಟ್ರಿ. ಸೊ ಡೆವಲಪ್ಡ್ ಕಂಟ್ರಿ ಆಗಲಿ ಅಂತ ಅನ್ನೋದೇ ನಮಗೆ ಒಂದು ಆಸೆ ಇರೋದಷ್ಟೇ. ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಣಿಸ್ಕೊತಾ ಇದೆ. ಇನ್ನೂ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರೋ ಲೀಡರ್ಸ್ ಎಲ್ಲ ಅದನ್ನು ಒಳಗಡೆ ಕರಪ್ಷನ್ ಮಾಡೋದು ಬಿಟ್ಟು ಅದನ್ನು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಡಾಲರ್ ಮತ್ತು ರೂಪಿ ಎರಡು ಒಂದೇ ಲೆವೆಲ್ಗೆ ಬರಲಿ ಅಂತ ಅನ್ನೋದೇ ಎಲ್ಲ ಯೂತ್ಸ್ಗೂ ಆಸೆ ಇರೋದು. ಓಕೆ ಸರ್, ಈಗ ಯೂತ್ಸ್ ಅವರ ಸುದ್ದಿಗೆ ಬರೋದಾದ್ರೆ, ರಾಜಕೀಯ ಅಂತಂದ್ರೆ ಮೂಗು ಮುರಿಯೋದು ಜಾಸ್ತಿ ಆಗಿದೆ ಈಗಿನ ಕಾಲದ ಯೂತ್ಸ್. ನಿಜಕ್ಕೂ ರಾಜಕಾರಣಕ್ಕೆ ಯೂತ್ಸ್ ಬರಬೇಕು ಅಂತ ಅನ್ಸುತ್ತೆ ನಿಮಗೆ? ಯಾವ ಥರ? ಮ್ಯಾಮ್, ಯೂತ್ಸ್ ಬರಲಿ ಮ್ಯಾಮ್, ಆದರೆ ಅವ್ರ ಕೈಲಿ ಅವ್ರಿಗೆ ಕೆಪಾಸಿಟಿ ಇದೆ, ನಾವು ಕಂಟ್ರಿನ ಲೀಡ್ ಮಾಡ್ಬೋದು ಅಂತ ಕೆಪಾಸಿಟಿ ಇದ್ದು ಬಂದರೆ ಪರವಾಗಿಲ್ಲ. ಸುಮ್ಮನೆ ಜೋಕ್ಗೋಸ್ಕರ ಇಲ್ದರೆ ಫನ್ಗೋಸ್ಕರ ಬಂದರೆ ಅದು ಬ್ಯಾಡ್ ಇದಾಗುತ್ತೆ. ಬರೀ ಯೂತ್ಸ್ ಬರೋದ್ಕಿನ್ನ ಎಕ್ಸ್ಪೀರಿಯನ್ಸ್ಡ್ ಯೂತ್ಸ್ ಬಂದರೆ ಅದಿನ್ನ ಚೆನ್ನಾಗಿ ಆಗುತ್ತೆ.
ಓಕೆ, ಈಗ 18 ವರ್ಷ ತುಂಬಿರುತ್ತೆ, 19 ವರ್ಷಕ್ಕೆ ಬಿದ್ದಿರ್ತಾರೆ. ಇವಾಗೇನು ಲೋಕಸಭಾ ಎಲೆಕ್ಷನ್ ಬಂತಪ್ಪ, ನಾವೊಂದು ವೋಟ್ ಹಾಕ್ಬಿಡೋಣ ಅಂತ ಯೂತ್ಸು ಕಾಯ್ಕೊಂಡು ಕುತೂಹಲದಿಂದ ಇರ್ತಾರೆ. ಅಂಥವ್ರಿಗೆ ನೀವೊಬ್ರು ಯೂತ್ಸ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲ ಲೀಡರ್ಸ್ ಬಗ್ಗೆನೂ ತಿಳ್ಕೊಂಡು ವೋಟ್ ಮಾಡಿ, ಯಾರ್ಯಾರು ಏನೇನು ಮಾಡಿದ್ದಾರೆ ಕಂಟ್ರಿಗೋಸ್ಕರ ಅಂತ ತಿಳ್ಕೊಂಡು ವೋಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹೊಸ್ದಾಗಿ ವೋಟ್ ಮಾಡೋರಿಗೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ. ಅದನ್ನ ನೋಡೋದು ಬಿಟ್ಟು ನಮ್ಮ ದೇಶಕ್ಕೆ ಯಾರು ಒಳ್ಳೇದು ಮಾಡಿದ್ದಾರೆ ಅವ್ರಿಗೆ ಮಾತ್ರ ವೋಟ್ ಮಾಡಿದ್ರೆ ಚೆನ್ನಾಗಿ. ನಮಸ್ತೆ ಸರ್. ಸರ್, ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? ಮೇಡಮ್, ಇಷ್ಟು ದಿನ ನಾವೆಲ್ಲ ಪ್ರಧಾನಿಗಳು ನೋಡಿದ್ದೀವಿ. ಇದರಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಮೋದಿ ದಿ ಬೆಸ್ಟ್. ಯಾಕಂದರೆ ಅವರು ತಮಗೋಸ್ಕರ ಏನೂ ಮಾಡ್ಕೊಂಡಿಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ ಅವರು. ಈಗ ಹಿಂದೆ ಆದಂಥ ಪ್ರಧಾನಿಗಳು ನೂರಾರು ಸಾವಿರ ಲಕ್ಷಾಂತರ ಕೋಟಿಗಳು ಲೂಟ್ಕೊಂಡಿದ್ದಾರೆ, ತಿಂದಿದ್ದಾರೆ. ದೇಶಕ್ಕೋಸ್ಕರ ಮಾಡಿದಂಥ ಕೆಲಸಗಳು ಒಂದು ಇಲ್ಲ, ನೆನಪಿಗೆ ಬರ್ತಾ ಇಲ್ಲ. ಮೋದಿ ಮಾಡ್ತಕ್ಕಂಥ ಒಂದೊಂದು ಕೆಲಸನೂ ಇವತ್ತು ಜನಗಳಿಗೆ ತಲುಪ್ತಾ ಇದೆ. ಮುದ್ರಾ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಜನ್ಧನ್ ಖಾತೆ ಇರ್ಬೋದು, ಗ್ಯಾಸಲ್ಲಿ ಮೊನ್ನೆ ಸಬ್ಸಿಡಿ ಕೊಡೋದ್ರಿಂದ ಇರ್ಬೋದು, ರೈತರಿಗೆ 6,000 ರೂಪಾಯಿ ತಲುಪ್ತಾ ಇದೆಯಲ್ಲ, ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಈಗ ಸಣ್ಣ ರೈತರು ಅದರಿಂದ ಗೊಬ್ಬರ ಕೊಂಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಭಾಳ ಅನುಕೂಲ ಆಗ್ತಾಯಿದೆ. ನಮ್ಮ ರೈತರು ದೇಶದ ಬೆನ್ನೆಲುಬು. ಮಿಲ್ಟ್ರಿಯವರು ನಮ್ಮ ದೇಶನ ಕಾಯ್ತಕ್ಕಂಥ ಒಬ್ಬ ಯೋಧರು. ಇವತ್ತು ಅವ್ರಿಗೆಲ್ಲ ಸಂಬಳ ಕೊಡಬೇಕು, ನಮ್ಮ ರೈತರಿಗೆಲ್ಲ ಸವಲತ್ತುಗಳು ಕೊಡಬೇಕಾದ್ರೆ GSTಯಿಂದ ಹಲವಾರು ಸ್ವಲ್ಪ ದುಡ್ಡು ಬರುತ್ತೆ. ಸ್ಟೇಟ್ ಗೌರ್ಮೆಂಟ್ ಅವ್ರು ಕೇಳ್ತಾರೆ, ಯಾಕೆ ನಮ್ಮ ಪಾಲು ಕೊಡಲ್ಲ ಅಂತ. ಹೌದಾ? ನಮ್ಮ ದೇಶ ಕಾಯ್ತವ್ರು ಯಾರು? ಅವ್ರಿಗೆ ನೀವು ಸಂಬಳ ಕೊಡ್ತಾ ಇದ್ದೀರಾ? ಕೊಡ್ತಾ ಇಲ್ಲ. ಮಿಲ್ಟ್ರಿಯವ್ರಿಗೆ ನೀವು ಸಂಬಳ ಕೊಡ್ತಾ ಇದ್ದೀರಾ? ಎಲ್ಲಿ ಕೊಡ್ತಾ ಇದ್ದೀರಾ? ಕರ್ನಾಟಕದವರೇ ಆಗಲಿ 6,000 ತೊಗೊತಾ ಇದ್ದಾರೆ, ಅದನ್ನು ಕರ್ನಾಟಕದವ್ರು ಸಿದ್ದರಾಮಯ್ಯ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಇವ್ರು ಯಾವುದೋ ಬಸ್ ಫ್ರೀ, ಇನ್ನೊಂದು ಯಾವುದೋ ಒಂದು ಫ್ರೀ ಕೊಟ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ 5 ಕೋಟಿ ಜನ ಇದ್ದಾರೆ. ಎಷ್ಟು ಜನಕ್ಕೆ ತಲುಪ್ತಾ ಇದೆ ಇವ್ರ ಸವಲತ್ತುಗಳು? ಮಹಿಳೆಯರಿಗೆ ಕೊಟ್ಟವ್ರೆ ಬಸ್ನಲ್ಲಿ, ಜೆಂಟ್ಸಿಗೆ ಕೊಟ್ಟಿಲ್ಲ. ಅದರಿಂದ ಅನಾನುಕೂಲಗಳು ಸುಮಾರಾಗಿದೆ. ಲೋಕಲ್ ಬಸ್ಗಳವ್ರು ಇವತ್ತು ಪಾಪ ನಿಲ್ಸ್ಕೊಂಡಿದ್ದಾರೆ ರೋಡ್ಗಳಲ್ಲಿ, ನಾವು ನೋಡ್ತಾ ಇದ್ದೀವಿ. ಟ್ಯಾಕ್ಸ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಇವ್ರು ಮಾಡಿರೋ ಉಚಿತಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ ಹೊರತು ಜನಗಳಿಗೆ ತಲುಪ್ತಾ ಇಲ್ಲ ಮೇಡಮ್. ಬಸ್ಸು ಒಂದು ಹಾಕ್ತಾರೆ, ಲೇಡೀಸ್ ಈಗ ಇತ್ತೀಚೆಗೆ ಓಡಾಡ್ತಾ ಇದ್ದಾರೆ. ಅವರು ಇಷ್ಟು ದಿನ ಧರ್ಮಸ್ಥಳ ಕಂಡಿರಲ್ವಾ ಅಥವಾ ಇನ್ನೊಂದು ಶಿರ್ಸಿ ಕಂಡಿರಲ್ವಾ, ಈಗ ಕಾಣ್ತಾ ಇದ್ದಾರೆ ಎಲ್ಲರೂ, ಒಪ್ಕೊಬೇಕಾದ್ದೆ. ಆದರೆ ಇದರಿಂದ ಅನಾನುಕೂಲಗಳು ಭಾಳಷ್ಟಿದೆ. ಓಕೆ ಸರ್, ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಪ್ರಧಾನಿ ಆಗಬಾರ್ದು ಅಂತ ಅನಿಸ್ತಾ ಇದೆ? ರಾಹುಲ್ ಗಾಂಧಿಯವರು ಆಗಬಾರ್ದು ಅಂತ ನಮ್ಮ ಮನಸ್ಸಲ್ಲಿಲ್ಲ. ಬಟ್ ಈಸ್ ನಾಟ್ ಎನ್ ಏಬಲ್ ಪರ್ಸನ್. ಅವ್ರಿಗೆ ಅಂತ ಇದಿಲ್ಲ ಮೇಡಮ್. ಈ ದೇಶನ ಮುನ್ನಡೆಸುವಂಥ ಮುತ್ಸದ್ದಿ ಅವ್ರು ಆಗೋಕ್ಕೆ ಸಾಧ್ಯ ಇಲ್ಲ. ಮೋದಿಯವ್ರನ್ನ ಯಾಕೆ ಆಗಬೇಕು ಅಂತಂತಂದರೆ, ಇವತ್ತು ನಮ್ಮ ಸುತ್ತಮುತ್ತಲಿರೋ ರಾಷ್ಟ್ರಗಳು ನಾವು ಭೇದಿಸ್ಬೇಕಂತಂದರೆ ಇಂಥ ಪವರ್ಫುಲ್ ಮ್ಯಾನ್ ಇರಬೇಕು. ಇಂಥ ಪವರ್ಫುಲ್ ಮ್ಯಾನ್ ಇದ್ರೇ ನಮ್ಮ ದೇಶ ಮುನ್ನಡೆಯೋಕ್ಕೆ ಸಾಧ್ಯ. ರಾಹುಲ್ ಗಾಂಧಿಯಲ್ಲಿ ಆ ಶಕ್ತಿ ಇಲ್ಲ. 100 ಕೋಟಿ ಹಿಂದೂಗಳ ಒಂದು ಆಶಾಕಿರಣ. ಇವತ್ತು ರಾಮ ಹುಟ್ಟಿದ್ದು ಎಲ್ಲಿ ಅಂತಂದರೆ ಅಯೋಧ್ಯೆ ಅಂತಾರೆ. ಅಂಥ ಅಯೋಧ್ಯೆಯಲ್ಲಿ ಇವತ್ತು ಮಂದಿರ ಆಗ್ತಾಯಿತ್ತಂದರೆ ನಮ್ಮ 100 ಕೋಟಿ ಹಿಂದೂಗಳಿದ್ದಾರಲ್ಲ ನಮ್ಮ ಭಾರತದಲ್ಲಿ, ಅವರ ಆಶಾಕಿರಣ ಮೇಡಮ್. ಇವತ್ತು ಅದ್ರದ್ದು ಆಶಾಕಿರಣ. ಇವತ್ತು ಯಾವುದೇ ಓಟ್ ಗಿಮಿಕ್ ಇಲ್ಲ. ಅದೇ ನಾವು ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಆ ಒಂದು ಕ್ಷಣ ತಟಸ್ಥ ಆಗಬೇಕಂತ ಪರಿಸ್ಥಿತಿ ಬಂತು. ಸೊ ಇವತ್ತು ನಾವು ನೆನೆಸ್ಕೊತೀವಿ. ಆದರೆ ಇವತ್ತು ರಾಮ ಮಂದಿರ ಆಗ್ತಾಯಿದೆ. ಏನಕ್ಕೆ ಅಂದರೆ 100 ಕೋಟಿ ಆಶಾ ಕಿರಣ ಸರ್ ಅದು ಮೇಡಮ್. ಅದು ನಿಮ್ಗೆ ಅನ್ಸುತ್ತಾ ಸರ್ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ? ಹಲವಾರು ಬಾರಿ ವಿಪಕ್ಷ ನಾಯಕರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಮೋದಿ ಅವರಿಂದ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕಾಣಸಿಗುತ್ತೆ. ನಿಜಕ್ಕೂ ಹೌದಾ ಸರ್ ಅದು? ಖಂಡಿತ ಇಲ್ಲ ಮೇಡಮ್. ನಾವು ಕಂಪೇರ್ ಟು ಅದರ್ ಕಂಟ್ರೀಸು ನಾವು ನೋಡ್ತಾ ಇದ್ದೀವಲ್ಲ, ನೆಮ್ಮದಿಯಿಂದ ಜೀವನ ಮಾಡ್ತಾವ್ರೆ ಜನ. ಇವತ್ತು 10,000 ರೂಪಾಯಿ ಸಂಬಳ ತಗೊಂಡಂಥ ವ್ಯಕ್ತಿಗಳು ನೆಮ್ಮದಿಯಿಂದ ಜೀವನ ಮಾಡ್ತಾವ್ರೆ ಅಂದರೆ ಬೆಲೆ ಏರಿಕೆ ಎಲ್ಲ ಆಯಿತು? ಬೆಲೆ ಏರಿಕೆ ಆಗ್ತಾ ಇಲ್ಲ. ಇವತ್ತು ಅದೇ ನಾವು ಫಾರಿನ್ ಕಂಟ್ರೀಸಲ್ಲಿದ್ದರೆ ಮಿನಿಮಮ್ 2 lakhs ರೂಪೀಸ್ ಬೇಕು ಜೀವನ ಮಾಡೋಕ್ಕೆ, 2 ಲಕ್ಷ ರೂಪಾಯಿ ಬೇಕು ಜೀವನ ಮಾಡೋಕ್ಕೆ. ಇಲ್ಲಿ 10,000 ರೂಪಾಯಲ್ಲಿ ನೆಮ್ಮದಿಯಾದ ಜೀವನ ಮಾಡ್ತಾ ಇದ್ದಾರಲ್ಲ, ಬೆಲೆ ಏರಿಕೆ ಎಲ್ಲಿಂದ ಬಂತು? ಸೊ ಬೆಲೆ ಏರಿಕೆ ಇಲ್ಲ. ಆಮೇಲೆ ಕೇಂದ್ರದಿಂದ 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ಸಿದ್ದರಾಮಯ್ಯ ಸರ್ಕಾರ 5 kg ಕೊಡ್ತಾ ಇರೋದು ಅಷ್ಟೇ. ಸೊ ಅಕ್ಕಿ ಕೊಡ್ತಾರೆ, ಇನ್ನು ಜೋಳ ಸಜ್ಜೆ ಎಲ್ಲ ಕೊಡ್ತಾರೆ. ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಇಲ್ಲಿ 1,00,000 ರೂಪಾಯಿ ಏನು ಬೇಕಾಗಿಲ್ಲ ಇಲ್ಲಿ ಜೀವನ ಮಾಡೋಕ್ಕೆ. ಸೊ ಬೆಲೆ ಏರಿಕೆ ಆಗಿಲ್ಲ. ಓಕೆ ಸರ್, ಇವಾಗ ಮೋದಿ ಅವರನ್ನ
ತೆಗೆದುಹಾಕೋಕೆ ಅಥವಾ ಮೋದಿ ಅವ್ರನ್ನ ಕೆಳಗಿಳಿಸೋಕೆ ಹಲವಾರು ವಿಪಕ್ಷ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಹಾಗೆ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜಕ್ಕೂ ಹೌದಾ? ಮೋದಿ ಅವರನ್ನ ಕೆಳಗಿಳಿಸೋಕೆ ಆಗತ್ತಾ? ಅವ್ರನ್ನ ಸೋಲ್ಸೋಕೆ ಆಗತ್ತಾ ಇವರಿಗೆ? ಮೇಡಮ್, ಕಾಲು ಎಳೆಯೋರು ಯಾವತ್ತು ಕಾಲು ಕೆಳಗೆ ಇರ್ತಾರೆ ಹೊರತು ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅವರು ಇಂಥವ್ರು ಎಷ್ಟೋ ಜನ ಬಂದು ಮೋದಿಯವ್ರ ಕಾಲು ಎಳೆಯೋಕೆ ಹೋದರೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಮೋದಿಯವ್ರು ಕಳ್ಕೊಂಡ್ರೆ ದೇಶನ ಕಳ್ಕೊಂಡ್ವಿ ಅಂತ ನೆಕ್ಸ್ಟ್ POK ಒಳಗೆ ಎಂಟ್ರಿ ಮಾಡ್ತಾರೆ ಮೋದಿಯವರು. ಆಗ ನಮ್ಮ ದೇಶದ 130 ಕೋಟಿ ಜನಸಂಖ್ಯೆ ಇದ್ದಾರಲ್ಲ ಅವರೆಲ್ಲರಿಗೂ ಗೊತ್ತಾಗುತ್ತೆ. POK ನಾವು ವಶ ಮಾಡ್ಕೊತೀವಿ ನಾವು ಭಾರತದವರು. ನಮ್ಮ ದೇಶ ನೋಡ್ರಿ, ಬಾಂಗ್ಲಾದೇಶ ಆಯಿತು, ಅಲ್ಲಿ POK ಅದು ಆಕ್ರಮಣ ಮಾಡ್ಕೊಂಡ್ರು. ಅಫ್ಘಾನಿಸ್ತಾನ್ ನಮ್ಮ ಭಾರತದಲ್ಲಿತ್ತು. ಅಖಂಡ ಭಾರತ ಹೋಗಿ ಇವತ್ತು ನಮ್ಮದು ದೇಶನೇ ವಿಭಜನೆಗಳು ಮಾಡ್ತಾವ್ರೆ. ಆಯಿತಾ? ಮೋದಿ ಅಂತ ಒಬ್ಬ ಪವರ್ಫುಲ್ ಮ್ಯಾನ್ ಇದ್ದರೆ ಇದೆಲ್ಲ ಅಖಂಡ ಭಾರತ ಹಾಗೆ ಆಗುತ್ತೆ ಅನ್ನೋದು ನಾವು ಕನಸಿದೆ, ನಮ್ಮ ನೆನಸು ಹಾಗೆ ಆಗುತ್ತೆ ಮೇಡಮ್. ಅದು ಸರ್, ಹಲವಾರು ಯೋಜನೆಗಳನ್ನ ಗ್ಯಾರಂಟಿಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ ಪಕ್ಷದವರು. ಅವರ ಆ ಗ್ಯಾರಂಟಿಗಳು ಮೋದಿ ಅವರ ಮೇಲೆ ಪ್ರಭಾವ ಬೀರುತ್ತೆ ಅಥವಾ ಜನಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ ನೋಡ್ರಿ. ಮೊನ್ನೆ ತೆಲಂಗಾಣ ಚುನಾವಣೆ ಆಯಿತು. ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕಾಂಗ್ರೆಸ್ ಪಾರ್ಟಿನಲ್ಲಿ ಬರಂಗ್ ಮಾಡಿ ಅಲ್ಲಿ ಫ್ರೀ ಇದೆಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಆದರೆ ರಾಜ್ಯಗಳು ಉಳ್ಳೋಗುತ್ತೆ, ಸಾಲಗಾರರಾಗ್ತಾರೆ. ರಾಜ್ಯ ಸರ್ಕಾರ ಬೊಕ್ಕಸದಲ್ಲಿ ಖಾಲಿ ಆಗುತ್ತೆ, ಸಾಲ ಮಾಡ್ತಾರೆ. ಅದೇ ಕೇಂದ್ರ ಸರ್ಕಾರದ ಸಾಲ ತಂದು ಅಥವಾ ಬೇರೆ ಕಡೆಯಿಂದ ಸಾಲ ತಂದು ನಮ್ಮ ಜನಗಳ ಮೇಲೇ ಹಾಕ್ತಾರೆ. ಇವರ ಒಂದು ಮುಚ್ಚರ್ಜಿಗೆ ಜನಗಳು ಇವತ್ತು ಪಾಪಕರ್ಮಗಳು ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ. ಅಪ್ಪ ಸಾಲ ಮಾಡ್ತಾನೆ, ಮಗ ಅನುಭವಿಸ್ಬೇಕು. ಅಪ್ಪ ಸಾಲ ಮಾಡಿರ್ತಾನೆ, ಮಕ್ಕಳು ತೀರಿಸ್ಬೇಕು ಅಂತ ಕೆಲಸ ಕೊಡ್ತಾ ಇದ್ದಾರೆ ಇವರು ನಮ್ಮ ರಾಜ್ಯ ಸರ್ಕಾರದವರು. ಇವತ್ತು ಇವರೇನೋ ಸಾಲ ಮಾಡಿ ಹೋಗ್ಬಿಡ್ತಾರೆ, ನಾಳೆ ತೀರ್ಸೋರು ಯಾರು ಮೇಡಮ್? ಮಗನೇ. ಅಪ್ಪ ಸಾಲ ಮಾಡಿದ್ರೆ ಮಗನೇ ತೀರಿಸ್ಬೇಕು. ಇವ್ರು ಕೊಡೋ ಫ್ರೀಗಳು ಏನೂ ಬೇಕಾಗಿಲ್ಲ. ಯಾರು ಕೇಳಿದ್ರು ಕರೆಂಟ್ ಬೇಕಾಗಿದೆ, ಕರೆಂಟ್ ಕಟ್ಟಲಿ ಬಿಡಿ, ತಪ್ಪೇನು, ಉಪಯೋಗಿಸ್ತಾ ಇದ್ದೀವಿ, ಕಟ್ತೀವಿ. ಬಟ್ ನೀನು ಫ್ರೀ ಕೊಟ್ಟು ನೀನು ಆಶಾಭೂತಿ ಏನು ನಿಮ್ಮಿಂದ ಏನು ಬೇಕಾಗಿಲ್ಲ ನಮಗೆ. ಮಾಡೋದಿದ್ದು ರೈತರಿಗೆ ಮಾಡಿರಿ, ಮಿಲಿಟ್ರಿಯವ್ರಿಗೆ ಮಾಡಿರಿ, ಆಯಿತಾ? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಷ್ಟೋ ಜನಗಳಿಗೆ ಸವಲತ್ತುಗಳು ಸಿಗ್ತಾಯಿಲ್ಲ, ಅಂಥವು ಮಾಡಿರಿ. ಎಜುಕೇಷನ್ ಫ್ರೀ ಮಾಡಿರಿ, ಹೆಲ್ತ್ ಫ್ರೀ ಮಾಡಿರಿ. ಆಗ ನಮ್ಮ ದೇಶ ಮುಂದುವರಿತದೆ. ಬಡವ್ರಿಗೆ ನೀವು ಮಾಡ್ತಕ್ಕಂಥ ಒಂದು ಇದು ಸೇರುತ್ತೆ ಅವ್ರಿಗೆ. ಸರ್, ಇವಾಗ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಅಷ್ಟು ಸೌಲಭ್ಯಗಳ ಮೇಲೆ ನಿಮಗೆ ಒಪ್ಪಿಗೆ ಇದೆಯಾ? ಅದು ಇಷ್ಟ ಆಗಿದೆಯಾ? ನಿಜಕ್ಕೂ ಅದು ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಮೇಡಮ್ ಅವರು ನೀವು. ಈಗ ನಾನೇನೋ ಇಷ್ಟ ಆಗಿಲ್ಲ ಅಂದರೆ ಹೆಂಗಸ್ರೆಲ್ಲ ಬಂದು ನಾನು ನೋಡಿತಾರೆ. ಯಾಕೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಯಾಕೆ ಇದು ನಮ್ಗೆ ಇರ್ತಾರೆ. ಕೆಲವರು ಕರೆಂಟ್ ಫ್ರೀ ತೊಗೊತಾವ್ರೆ, ಅವರು ಯಾಕ್ರಿ ನಾವು ಕರೆಂಟ್ ತೊಗೊಬಾರ್ದಾ ಅಂತ ಕೇಳ್ತಾರೆ. ಕೊಡ್ರಿ, ಬಡವ್ರಿಗೆ ಕೊಡ್ರಿ. ಇವತ್ತು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋನು ಫ್ರೀ ಕರೆಂಟ್ ಓಡಿಸ್ತಾ ಇದ್ದಾರೆ. ಅದು ಇದು ತಪ್ಪಲ್ವಾ? ತಪ್ಪಾಗಿಲ್ವಾ? ಅಲ್ಲಿ ಹೋಗಲಿ, BPL ಕಾರ್ಡ್ ಅವ್ರಿಗೆ ಕೊಡ್ತೀರಾ ಸವಲತ್ತುಗಳ್ಗೆ ಕೊಡಿ. ಬಟ್ ಇಂಥ ಸವಲತ್ತುಗಳು ಯಾರಿಗೂ ಬೇಕಾಗಿಲ್ಲ. ಸಾಲ ಮಾಡಿ ಅದು ತುಪ್ಪ ತಿನ್ನು ಅಂತಾರಲ್ಲ, ಆ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇದು ಬೇಡ ಅನಿಸ್ತದೆ ಮೇಡಮ್ ನಮ್ಮ ರಾಜ್ಯಕ್ಕೆ. ಪ್ರಧಾನಿ ಮುಂದೆ ಯಾರು ಬೇಕಾದ್ರೂ ಆಗ್ಬಹುದು, ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಮೋದಿ ಅವರಾಗ್ಬಹುದು ಅಥವಾ ಖರ್ಗೆ ಅವರೇ ಆಗ್ಬಹುದು. ಏನು ಎಕ್ಸ್ಪೆಕ್ಟೇಷನ್ ಇದೆ ಒಂದು ಪ್ರಧಾನಿ ಆದರೆ ಅವ್ರು ಈ ಥರದೊಂದು ಕೆಲಸ ಮಾಡಿಕೊಡ್ಬೇಕಪ್ಪ ನಮ್ಮ ಮಿಡ್ಲ್ ಕ್ಲಾಸ್ ಜನರಿಗೆ ಅಥವಾ ನಮ್ಮ ಜನಸಾಮಾನ್ಯರಿಗೆ ಅಂತ ಅನಿಸುವಂತಹ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಳ್ಬೋದಾ? ಕೇಂದ್ರ ಸರ್ಕಾರದಿಂದ ಏನೇ ಯೋಜನೆಗಳು ಬಂದರೆ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಕೈಗೆಟುತ್ತದಲ್ಲ, ಆ ಥರ ಒಂದು ಮಾಡ್ತಕ್ಕಂಥ ಒಬ್ಬರು ಅಂತಂದರೆ ಮೋದಿ ಒಬ್ಬರೇ. ಅವ್ರ ಯೋಜನೆಗಳೆಲ್ಲ ನಮ್ಮ ಸಾರ್ವಜನಿಕರ ಹತ್ತುತ್ತೆ, ಆಯಿತಾ? ಅದು ನಿಜವಾಗ್ಲೂ ಬಡವ್ರ ಕೈಗೆ ಸೇರುತ್ತೆ. ಎಷ್ಟೋ ಇದಾಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಟನಲ್ಸ್ ಆಗಿರ್ಬೋದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸು, ಏರ್ಪೋರ್ಟ್ಸು, ಮಿಲ್ಟ್ರಿಯಲ್ಲಿ ಇವತ್ತು ಬುಲೆಟ್ ಜಾಕೆಟ್ ಪ್ರೂಫು ಇರಲಿಲ್ಲ. ಇವ್ರು ಬಂದಮೇಲೆ 2 ಲಕ್ಷ ಬುಲೆಟ್ ಜಾಕೆಟ್ ಪ್ರೂಫ್ನ ಕೊಡಿಸಿದ್ದಾರೆ ಯೋಧರಿಗೆ. ನಮ್ಮ ಯೋಧರು ಇವತ್ತು ಅಲ್ಲಿ ಕಾದಾಡ್ತಾ ಇದ್ದಾರೆ. POKಯಲ್ಲಿ, ಸಿಯಾಚಿನ್ನಲ್ಲಿ, ಅಕ್ಷಯ್ ಚಿನ್ನಲ್ಲಿ ಎಲ್ಲ ಅಲ್ಲಿ ಕಾದಾಡ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ನಾವು ಮೋದಿಯವರು ಅದನ್ನೆಲ್ಲ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕು ಮೇಡಮ್, ಖಂಡಿತ ಬೇಕು. ಯಾರು ಏನೇ ಹೇಳಲಿ, ನಮ್ಮ ದೇಶಕ್ಕೆ ಮೋದಿ ಈಸ್ ಮೋಸ್ಟ್ ವಾಂಟೆಡ್. ನಮಗೆ ಬೇಕೇ ಬೇಕು. ಅವರಿದ್ದರೆ ಇನ್ಫ್ರಾಸ್ಟ್ರಕ್ಚರ್ಸು ಮುಂದುವರಿತದೆ. ಇವತ್ತು ಲಕ್ಷಾಂತರ ಕಿಲೋಮೀಟರ್ಸ್ ಹೈವೇಸ್ನ ಮಾಡಿದ್ದಾರೆ. ಇವತ್ತು 6 ಟ್ರ್ಯಾಕ್ ಇರೋದನ್ನೆಲ್ಲ 10 ಟ್ರ್ಯಾಕ್ಸ್ ಮಾಡ್ತಾ ಇದ್ದಾರೆ.
ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ಅವರೇನು ಹೊರದೇಶದಿಂದ ಏನು ಸಾಲ ತರಕ್ಕೆ ಹೋಗಿಲ್ಲ. ನಮ್ಮ ದೇಶದಲ್ಲೇ ಕ್ರೋಢೀಕರಿಸ್ಕೊಂಡು ನಮ್ಮ ಜನಗಳನ್ನ ಕೈಯಲ್ಲಿ ಇಟ್ಕೊಂಡು ಅಕ್ಕಪಕ್ಕ ರಾಷ್ಟ್ರಗಳ ಪ್ರಧಾನಮಂತ್ರಿಗಳನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಭಾಳಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ವಿ ವಾಂಟ್ ಮೋದಿ ಅಗೇನ್ ಒನ್ಸ್ ಟೈಮ್. ಓಕೆ ಸರ್, ಈಗಿನ ಯೂತ್ಸು ರಾಜಕಾರಣ ಅಂತಂದ್ರೆ ನಮಗೆ ಯಾಕೆ ಅಂತ ಹೇಳ್ತಾರೆ, ಮತ್ತೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಗೆ ಯಾಕೆ ರಾಜಕೀಯ, ನಾವು ಹೀಗೆ ಇರ್ತೀವಿ ಅಂತ ಈ ತರ ಎಲ್ಲ ಹೇಳ್ತಾರೆ. ಮತ್ತೆ ಯೂತ್ಸ್ಗಳಿಗೆ ರಾಜಕಾರಣಕ್ಕೆ ಬರೋ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಿದೆ. ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಯಾಕೆ ಅಂದರೆ ರಾಜಕಾರಣ ಮಾಡೋರೆಲ್ಲ ಭ್ರಷ್ಟರು ಅನ್ಸ್ಕೊಂಬಿಟ್ಟವ್ರೆ ಮೇಡಮ್. ಆ ಭ್ರಷ್ಟ ಆಗಿರೋದಕ್ಕೋಸ್ಕರ ಇವತ್ತಿನ ದಿನ ನಾವೇ ಕಣ್ಮುಂದೆ ನೋಡಿದ್ದೀವಿ. ಯಾರೋ MLAಗಳು MP ಗಳು ಏನೇನೂ ಇರಲಿಲ್ಲ, ಇವತ್ತು ಅವ್ರ ಆಸ್ತಿಗಳು ನೋಡಿದ್ರೆ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿ ಬಾಳ್ತಾ ಇದೆ. ಅದಕ್ಕೆ ಭ್ರಷ್ಟರಾಗೋದ್ರು ಅವರು. ಭ್ರಷ್ಟರಾಗೋದ್ರೆ ಏನು ಮಾಡ್ತಾರೆ, ಇವತ್ತಿನ ದಿನ ಯುವಕರು ಅಯ್ಯೋ ನಮ್ಗೆ ಬೇಡಪ್ಪ ಪೊಲಿಟಿಕ್ಸ್ ಬೇಡ, ನಾವು ಭ್ರಷ್ಟರಾಗೋದು ಬೇಡ, ನಾವು ನಿಯತ್ತಿಂದ ಇರೋಣ, ಭ್ರಷ್ಟಾಗೋದೇ ನಮ್ಗೆ ಬೇಡ ಅನ್ನೋ ಒಂದು ಕಾರಣಕ್ಕೆ ನಾವು ಪೊಲಿಟಿಕ್ಸ್ ಬೇಡ ಅಂತಾರೆ ಯೂತ್ಸ್. ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಇದ್ದರೆ ಖಂಡಿತ ಈ ಎಂಟೈರ್ ಯೂತ್ಸ್ ಏನಿದೆ ಎಲ್ಲ ಮುಂದೆ ಬರ್ತಾರೆ. ನಾವು ರಾಜಕೀಯ ಮಾಡೋಣ, ನಾವು ಮೋದಿ ಥರ ನಾವು ನಡ್ಕೊಳೋಣ, ಮೋದಿ ಕ್ಯಾಬಿನೆಟಲ್ಲಿ ಯಾವ್ಯಾವ ಥರ ಇದ್ದಾರೆ ಆ ಥರ ನಾವು ನಡ್ಕೊಳೋಣ ಅಂತ ಮುಂದೆ ಬರ್ತಾರೆ ಮೇಡಮ್.